ಸರ್ಕಾರಕ್ಕೆ ರಾಜ್ಯಪಾಲರಿಂದ ಮತ್ತಷ್ಟು ತಲೆನೋವು ಖಚಿತ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಮಾಡೆಲ್ ಪ್ರಕಾರನೇ ಹಲವಾರು ದೂರುಗಳಿವೆ ಅನ್ನುವಂತಹ ಸಂಗತಿ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೆಎಡಿಬಿ ಜಮೀನು ಹಂಚಿಕೆ ಕೇಸ್, ಎಂಬಿ ಪಾಟೀಲ್ ವಿರುದ್ಧದ ಕೇಸ್, ಕೆಎನ್ ರಾಜಣ್ಣ ವಿರುದ್ಧದ ಅಪೆಕ್ಸ್ ಬ್ಯಾಂಕ್ ಅವ್ಯವಹಾರದ ದೂರು, ಅರ್ಕಾವತಿ ಡಿನೋಟಿಫಿಕೇಶನ್ ಬಗ್ಗೆ ವರದಿ, ಎಂಬಿ ಪಾಟೀಲ್ ವಿರುದ್ಧ ಕೆಎಡಿಬಿ ಜಮೀನು ಹಂಚಿಕೆ ದೂರು. ಈ ಎಲ್ಲ ದೂರುಗಳಲ್ಲೂ ಕೂಡ ವಿವೇಚನಾಧಿಕಾರ ಬಳಸುವಂತ ಸಾಧ್ಯತೆಗಳಿವೆ ಅಂತ ಅಂತೂ ಇಂತೂ ರಾಜ್ಯ ಸರ್ಕಾರಕ್ಕೆ ತಲೆನೋವು ತಪ್ಪಿದ್ದಲ್ಲ. ಎಸ್ ಪ್ರಮೋದ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಈಗ ನಾವು ತೋರಿಸಿದಂಥ ಸಂಗತಿ ಏನಿದೆ ಅಂದರೆ ಇದು ಆರಂಭ ಮಾತ್ರ ಅನ್ನುವಂಥ ಸಂದೇಶ ಬಂದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ಲಿ ಪ್ರಸನ್ನ ನಮ್ಮ ಜೊತೆಗಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಂತಂತಂದರೆ ಇದಿನ್ನೂ ಆರಂಭ ಮಾತ್ರ, ಇದು ಟೆಸ್ಟ್ ಡೋಸ್ ಮಾತ್ರ. ಇದು ಒಂದು ಮಾತಿದೆ ಏನು ಅಂತಂದರೆ ಇದು ಬರೀ ಇದು ಟೀಸರ್, ಇದು ಪಿಕ್ಚರ್ ಅಭಿ ಬಾಕಿ ಹೈ ಅಂತಾರಲ್ಲ ಹಾಗೆ ಇದು ಕೇವಲ ಇದು ಸ್ಯಾಂಪಲ್ ಅಷ್ಟೇ. ಮುಂದೆ ಇಂಥ ಹಲವಾರು ಸಂಗತಿಗಳಿವೆ ಅನ್ನುವಂಥ ಸಂದೇಶ ಕೂಡ ಈಗ ಬಂದಿರುವಂಥದ್ದು. ಮುಂದೇನು ಪ್ರಸನ್ನ? ರಂಗನಾಥ್, ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ಇನ್ನೂ ಕೂಡ ಮೂಡಾ ಪ್ರಕರಣ ಇನ್ನೂ ಕೂಡ ವಿಚಾರಣೆ ಪ್ರಾರಂಭ ಆಗಿಲ್ಲ. ಕೇವಲ ಪ್ರಾಸಿಕ್ಯೂಷನ್ಗೆ ವಿಚಾರಣಾ ಅನುಮತಿ, ಪೂರ್ವಾನುಮತಿಯ ವಿಚಾರವು ಮಾತ್ರ ಇದೀಗ ಮುನ್ನೆಲೆಗೆ ಬಂದಿರುವಂಥದ್ದು. ಇನ್ನೂ ಸಾಕಷ್ಟು ತಲೆನೋವುಗಳು ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಬಾಕಿ ಇದೆ ಅನ್ನುವಂಥದ್ದು ಖಚಿತ ಆಗ್ತಾ ಇದೆ. ಯಾಕೆಂದ್ರೆ ಹಲವಾರು ದೂರುಗಳು ಇದೀಗ ರಾಜ್ಯಪಾಲರ ಟೇಬಲ್ನ ಮುಂದಿದೆ. ಕೇವಲ ಸಿದ್ದರಾಮಯ್ಯನವರ ಮಾತ್ರವಲ್ಲ, ಸಿದ್ದರಾಮಯ್ಯನವರ ಹಿಂದಿನ ಅವಧಿಯ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದ ವರದಿಯನ್ನು ಕೂಡ ಇದೀಗ ರಾಜ್ಯಪಾಲರು ಕೇಳಿದ್ದಾರೆ. ಅದೇ ರೀತಿಯಲ್ಲಿ ಕೆಐಡಿಬಿಯಿಂದ ತಮ್ಮ ಕುಟುಂಬದ ಟ್ರಸ್ಟ್ಗೆ 5 ಎಕರೆ ಜಮೀನನ್ನ ಪಡೆದುಕೊಂಡಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವೂ ಕೂಡ ಇದೀಗ ರಾಜ್ಯಪಾಲರಿಗೆ ದೂರು ಸಲ್ಲಿಕೆಯಾಗಿದೆ. ಅದರಲ್ಲೂ ಕೂಡ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ಬಳಕೆಯನ್ನ ಮಾಡಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಇದೇ ಟ್ರಸ್ಟ್ಗೆ ಮತ್ತು ಸೇರಿದಂತೆ ಸುಮಾರು 40ಕ್ಕೂ ಹೆಚ್ಚು ಸಂಸ್ಥೆಗಳಿಗೆ ಮತ್ತು ವೈಯಕ್ತಿಕ ಸೈಟುಗಳನ್ನ, ನಿವೇಶನಗಳನ್ನ, ಸಿಎ ನಿವೇಶನಗಳನ್ನ ಕೆಐಡಿಬಿಯಿಂದ ಸಲ್ಲಿಕೆ ಮಾಡಿರುವಂತಹ ಬಗ್ಗೆ, ಹಂಚಿಕೆ ಮಾಡಿರೋ ಬಗ್ಗೆ ಎಂಬಿ ಪಾಟೀಲ್ ಅವರ ವಿರುದ್ಧವೂ ಕೂಡ ರಾಜ್ಯಪಾಲರಿಗೆ ದೂರು ಸಲ್ಲಿಕೆಯಾಗಿದೆ. ಇದರ ವಿರುದ್ಧವೂ ಕೂಡ ರಾಜ್ಯಪಾಲರು ಒಂದಷ್ಟು ವಿವರಣೆಯನ್ನ ಕೇಳಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು 1 ವಾರದ ಒಳಗೆ ತನಗೆ ಮಾಹಿತಿ ಬೇಕು ಅನ್ನುವಂತಹ ಒಂದು ಪತ್ರವನ್ನು ಬರೆದಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಎನ್ ರಾಜಣ್ಣ ಅವರ ವಿರುದ್ಧ ಕೂಡ ದೂರು ಸಲ್ಲಿಕೆಯಾಗಿದೆ. ಇದರ ಬಗ್ಗೆಯೂ ಕೂಡ ರಾಜ್ಯಪಾಲರು ಗಮನವನ್ನು ಹರಿಸಬಹುದು. ಇದೆಲ್ಲವನ್ನ ಗಮನಿಸಿದ್ರೆ ಕೇವಲ ನೀವೇ ಹೇಳಿದಾಗೆ ಇದೊಂದು ಸ್ಯಾಂಪಲ್ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಹಲವಾರು ದೂರುಗಳನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ರಾಜ್ಯಪಾಲರು ವಿವರಣೆಯನ್ನ ಕೇಳ್ತಾ ಇದ್ದಾರೆ. ರಾಜ್ಯಪಾಲರ ಮುಂದೆ ಯಾವುದೇ ಸಚಿವರ ದೂರು ಬಂದಾಗಲೂ ಕೂಡ ಅದನ್ನ ಕಸದ ಬುಟ್ಟಿಗೆ ಹಾಕ್ತಾ ಇಲ್ಲ. ಬದಲಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೇರವಾಗಿ ರಾಜ್ಯಪಾಲರು ಪತ್ರ ಬರೀತಾ ಇದ್ದಾರೆ. ಸರ್ಕಾರ ಅದಕ್ಕೆ ವಿವರಣೆಯನ್ನ ಕೊಡಬೇಕು ಅನ್ನುವಂತಹ ಒಂದು ತಾಕೀತನ್ನ ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ಸದ್ಯದ ಇವತ್ತು ಬಂದಿರುವಂತಹ ತೀರ್ಪು ರಾಜ್ಯಪಾಲರಿಗೆ ಒಂದಷ್ಟು ಬೂಸ್ಟ್ ಕೊಟ್ಟಂತಾಗಿದೆ. ಅಂದ್ರೆ 17 ಕ್ಯಾಬಿನೆಟ್ ನ ತೀರ್ಮಾನ ಏನಿರುತ್ತೆ ಅದನ್ನ ಹಾಗಾಗಿ ಮುಂದಿನ ಎಲ್ಲ ದೂರುಗಳ ವಿಚಾರದಲ್ಲೂ ಕೂಡ ರಾಜ್ಯಪಾಲರು ಇದೇ ವಿವೇಚನಾಧಿಕಾರವನ್ನು ಬಳಸಬಹುದು. ಯಾವ ರೀತಿ ಪ್ರಭಾವವನ್ನು ಬಳಸಿ ಪ್ರಿಯಾಂಕ್ ಖರ್ಗೆ ಅವರು ಟ್ರಸ್ಟ್ಗೆ ಜಮೀನನ್ನು ಪಡೆದುಕೊಂಡ್ರು, ಯಾವ ರೀತಿ ಖರ್ಗೆ ಕುಟುಂಬದ ಪ್ರಭಾವಕ್ಕೆ ಒಳಗಾಗಿ ಎಂಬಿ ಪಾಟೀಲ್ ಅವರು ಭೂಮಿಯನ್ನು ಹಂಚಿಕೆ ಮಾಡಿದ್ರು, ಯಾವ ರೀತಿಯ ಪ್ರಭಾವಕ್ಕೆ ಒಳಗಾಗಿ ಕೆಎನ್ ರಾಜಣ್ಣ ಮತ್ತು ಉಳಿದಂತಹ ಎಲ್ಲ ಸಚಿವರು ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ರೀತಿಯ ದೂರುಗಳು ಬಂದಾಗ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ಖಂಡಿತವಾಗಿಯೂ ಬಳಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಪ್ರತಿ ನಡೆಯ ಬಗ್ಗೆಯೂ ಕೂಡ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಒಂದಿಂದು ನಡೆಯ ಬಗ್ಗೆಯೂ ಕೂಡ ರಾಜ್ಯಪಾಲರು ಗಮನ ಹರಿಸಿದ್ದಾರೆ ಮತ್ತು ಪ್ರತಿಯೊಂದು ಕ್ಯಾಬಿನೆಟ್ ನಿರ್ಣಯಗಳನ್ನ ತರಿಸ್ಕೊಳ್ತಾ ಇದ್ದಾರೆ. ನಾವು ಕಳೆದ ವಾರವೂ ಕೂಡ ಒಂದು ಸುದ್ದಿಯನ್ನ ಮಾಡಿದ್ವಿ. ಅಧಿಕಾರಿಗಳ ವರ್ಗದಲ್ಲಿ ಯಾವೆಲ್ಲ ಪ್ರಾಸಿಕ್ಯೂಷನ್ಗಳು ಪೆಂಡಿಂಗ್ ಇದಾವೆ ಮತ್ತು ರಿಜೆಕ್ಟ್ ಅನ್ನ ಸರ್ಕಾರ ಯಾವ ರೀತಿ ಕಳೆದ 1 ವರ್ಷದಲ್ಲಿ ಮಾಡಿದೆ ಅನ್ನುವಂಥ ವರದಿಯನ್ನು ಸರ್ಕಾರದ ಬಳಿ ರಾಜ್ಯಪಾಲರು ಕೇಳಿದ್ದಾರೆ. ಅದರ ಆಧಾರದ ಮೇಲೆಯೂ ಕೂಡ ಸರ್ಕಾರದ ವಿರುದ್ಧ ಒಂದಷ್ಟು ನಿರ್ಣಯಗಳನ್ನ ರಾಜ್ಯಪಾಲರು ತೆಗೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಕೇವಲ ಇದು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಒಂದು ಹೆಜ್ಜೆ ಮಾತ್ರ. ಇನ್ನುಳಿದಂತಹ ಸಚಿವರ ವಿಚಾರದಲ್ಲೂ ಕೂಡ ರಾಜ್ಯಪಾಲರು ಸಿದ್ದರಾಮಯ್ಯನವರ ಮಾಡೆಲ್ ಅನ್ನು ಅನುಸರಿಸಿ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗುವಂಥದ್ದು ಖಚಿತ ಆಗ್ತಾ ಇದೆ. ರಂಗನಾಥ್, ಎಸ್ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಬನ್ನಿ, ಪ್ರಮೋದ್ ಶಾಸ್ತ್ರಿ ಇದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ವಿ ಏನೇನು ಸಂಗತಿಗಳನ್ನ ನಾಯಕರುಗಳು ಮಾತಾಡಿದ್ರು ಅನ್ನುವಂಥದ್ದು. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಮೊದಲು 2 ಸಂಗತಿಗಳನ್ನು ಉಲ್ಲೇಖ ಮಾಡಲೇಬೇಕಿಲ್ಲಿ. ಬಹಳ ಇಂಪಾರ್ಟೆಂಟ್ ಸಂಗತಿಗಳೇನು ಅಂತಂದರೆ, ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ಬಗ್ಗೆ ಮಾತಾಡಿದ್ರು ರಾಜ್ಯಪಾಲರು. ಅಪ್ಲಿಕೇಶನ್ ಆಫ್ ಮೈಂಡ್ ಬಗ್ಗೆ, ಜೊತೆಗೆ ಏನಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ಆದರೆ ಎಷ್ಟರ ಮಟ್ಟಿಗೆ ನನಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ, ಅಪ್ಲಿಕೇಶನ್ ಆಫ್ ಮೈಂಡ್ ಇದೆ ಅನ್ನೋದನ್ನು ಸಾಬೀತು ಮಾಡಿದ್ರು ರಾಜ್ಯಪಾಲರು ಅನ್ನುವಂಥದ್ದೊಂದು. ಇದು ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಇದು ಬಿಗ್ ಬ್ಲೋ. ಇದು ನಂಬರ್ 1. ನಂಬರ್ 2, ದೊಡ್ಡ ಘಟಾನುಘಟಿ ನಾಯಕರುಗಳೆಲ್ಲ ಈಗ ಮುಖ್ಯಮಂತ್ರಿಯ ಮನೆಗೆ ಹೋಗ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಸಂದೇಶ ರವಾನಿಸ್ತಾ ಇದ್ದಾರೆ. ವೀರೇಂದ್ರ ಪಾಟೀಲ್ ಅವರ ದಿನಗಳು ಕಣ್ಣೆದುರುಗಡೆ ಬರ್ತಾ ಇದೆ. ಪ್ರಮೋದ್, 224 ಕ್ಷೇತ್ರಗಳಿಗೆ 178 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬಹುದು ಅನ್ನುವಂಥ ಸೂಚನೆ ಸಿಕ್ಕ ತಕ್ಷಣ ಹಿಂಡು ದಂಡು ಹೋಗಿದ್ರು.
ಕ್ರಮೇಣ ಅದು ಕರಗ್ತಾ ಹೋಯಿತು ಸಂಖ್ಯೆ. ಉಳಿದಂಥವ್ರು ಯಾರು? ಉಳಿದಂಥವ್ರು ವೀರೇಂದ್ರ ಪಾಟೀಲ್ ಮತ್ತು ರಾಜಶೇಖರ ಮೂರ್ತಿ ಇಬ್ಬರೇ. ಅಂದರೆ ರಾಜಕೀಯದಲ್ಲಿ ನಾವು ಇಂಥವನ್ನೆಲ್ಲವನ್ನು ಕೂಡ ನೋಡಿದ್ದೀವಿ. ಸೊ ಈ ತೀರ್ಪು ಬಂದಾದ ಮೇಲೆ ಯಾವ್ಯಾವ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ, ಏನಾಗ್ಬೋದು ಪ್ರಮೋದ್? ರಂಗನಾಥ್, ವೆರಿ ಇಂಪಾರ್ಟೆಂಟ್ಲಿ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಸುದ್ದಿಯನ್ನು ಏನು ಕೊಡ್ತಾ ಇದ್ದೀವಿ, ಇದರಲ್ಲಿ ಒಂದಂತೂ ಅಬ್ಸರ್ವ್ ಮಾಡಬೇಕಾದಂಥ ಒಂದು ಸಂಗತಿ ಅಂದರೆ ರಾಜಕೀಯದ ವಿದ್ಯಾರ್ಥಿಗಳಾಗಿ ನಾವು ಯಾವ ರೀತಿ ಅನಾಲಿಸಿಸ್ ಮಾಡ್ಬೋದು ಅಂದರೆ ಮುಂದಿನ 2 ತಿಂಗಳು ರಾಜ್ಯ ರಾಜಕೀಯದ ರಣರೋಚಕ ಒಂದು ಹೊಸ ಕ್ಲೈಮ್ಯಾಕ್ಸ್ ಸೃಷ್ಟಿಯಾಗತ್ತಾ ಅಂತ ನಾನು ತುಂಬ ಎಚ್ಚರಿಕೆಯಿಂದ ಪದವನ್ನು ಬಳಸ್ತಾ ಇದ್ದೀನಿ. ಯಾಕೆಂದರೆ ಮುಂದಿನ 2 ತಿಂಗಳು ಖಂಡಿತವಾಗ್ಲೂ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಸಂಗತಿಗಳು, ದೊಡ್ಡ ದೊಡ್ಡ ಬೆಳವಣಿಗೆಗಳು ಖಂಡಿತ ಆಗತ್ತೆ, ಇದರಲ್ಲಿ ಅನುಮಾನವೇ ಬೇಡ. ಯಾಕೆಂದರೆ ಇದು ಆರಂಭದ ಹೆಜ್ಜೆ ಮಾತ್ರ, ಆರಂಭದ ದಿನ ಮಾತ್ರ. ಈಗ ತಾನೇ ಏನು ಬೆಳವಣಿಗೆ ಆಗ್ತಾ ಇದೆ, ಹೈಕೋರ್ಟ್ನಿಂದ ಬಂದಿರುವಂಥ ತೀರ್ಪು ಮುಂದಿನ ಹಂತದಲ್ಲಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ವ್ಯಾಪಕತೆಯನ್ನು, ಇನ್ನಷ್ಟು ಹೊಸ ಹೊಸ ಆಯಾಮವನ್ನು ಪಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ವಿಭಾಗ, ಒಂದು ವಿಚಾರ. ಇದ್ರ ಜೊತೆ ನೀವು ಈಗ ತಾನೇ ಹೇಳಿದ್ರೆ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಯಾವ ರೀತಿ ಘಟನೆಗಳಾಯಿತು, ಏನೆಲ್ಲ ಆಯಿತು ಅಂತ, ಹಿಂದೆ ಅದೇ ರೀತಿ ಬೇರೆ ಸಂದರ್ಭದಲ್ಲೂ ಕೂಡ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರು ಓಟ್ ಹಾಕಿದ್ರು, ಅದಾದ ಬಳಿಕ ಬೇರೆಯವರಿಗೆ ಮನ್ನಣೆ ಕೊಟ್ಟಂಥ ಸಂದರ್ಭದಲ್ಲಿ, ವೀರಪ್ಪ ಮೊಯ್ಲಿ ಅವರಿಗೆ ಮನ್ನಣೆ ಕೊಟ್ಟಂಥ ಸಂದರ್ಭದಲ್ಲಿ ಯಾರು ಎಸ್ ಎಂ ಕೃಷ್ಣ ಅವರಿಗೆ ಬೆಂಬಲ ಪತ್ರವನ್ನು ಕೊಟ್ಟಿದ್ರೋ ಅವರೇ ಹೋಗಿ ವೀರಪ್ಪ ಮೊಯ್ಲಿ ಅವರಿಗೆ ಹಾರ ಹಾಕದಂಥ ಉದಾಹರಣೆಗಳು ಕೂಡ ಇದೆ. ಅಫ್ಕೋರ್ಸ್ ಇಂಥ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಹಾಗಾಗಿ ಶಕ್ತಿ ಕೇಂದ್ರಗಳು ಯಾವುದಿರುತ್ತೆ, ಶಕ್ತಿ ಕೇಂದ್ರಗಳಿಗೆ ಸಲಾಂ ಹೊಡೆಯುವಂಥದ್ದು ಇರ್ಬೋದು, ಅಥವಾ ಅವರ ಜೊತೆಗೆ ಸುತ್ತಮುತ್ತಲು ಹೊಸ ಹೊಸ ಶಿಷ್ಯವರ್ಗಗಳನ್ನು ಸೃಷ್ಟಿಯಾಗೋದು ಸಹಜ. ಆದರೆ ಇಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಮುಂದೆ ಏನಾಗುತ್ತೆ ಅನ್ನುವಂಥ ಒಂದು ಸಣ್ಣ ಚಿತ್ರಣ ಈಗ ಕಣ್ಣು ಮುಂದೆ ನಮಗೆ ಹಾದು ಹೋಗ್ತಾ ಇದೆ. ಯಾಕೆಂದರೆ ರಾಜ್ಯ ರಾಜಕೀಯದಲ್ಲಿ ಯಾವ್ಯಾವಾಗ ನಾಯಕತ್ವ ಡಿಸ್ಟರ್ಬ್ ಆಗುತ್ತೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಶಕ್ತಿ ಕೇಂದ್ರಗಳು ಬದಲಾಗಿದೆ. ಈಗ ಮತ್ತೊಮ್ಮೆ ಅಂಥ ನಾಯಕತ್ವ ಡಿಸ್ಟರ್ಬ್ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ಒಂದು ತೀರ್ಪೇನಿದೆ, ಈ ತೀರ್ಪು ಮುಂದಿನ ದಿನಗಳಲ್ಲಿ ವ್ಯತಿರಿಕ್ತವಾಗಿ ಹೋಗಿ ಮುಖ್ಯಮಂತ್ರಿಗಳಿಗೆ ಆ ವ್ಯತಿರಿಕ್ತ ಪರಿಸ್ಥಿತಿ ತಟ್ಟಿದ್ರೆ ಅವರೂ ಕೂಡ ಇನ್ನಷ್ಟು ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇರುತ್ತೆ. ಆವಾಗ ಅಸಲಿ ಆಟ ಆರಂಭವಾಗುತ್ತೆ ರಂಗನಾಥ್. ಆವಾಗ ನಿಜವಾದಂಥ ಪಿಕ್ಚರ್ ಹೊರಗಡೆ ಬರುತ್ತೆ. ಆವಾಗ ಯಾರು ಮುನ್ನೆಲೆಗೆ ಬರ್ತಾರೆ, ಯಾರು ನಾಯಕತ್ವವನ್ನು ವಹಿಸ್ತಾರೆ. ಅಫ್ಕೋರ್ಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಿದ್ದಾರೆ, ಮುಂದಿನ ಹಂತದಲ್ಲಿ ತುಂಬ ಹೈಪೋಥೆಟಿಕಲಿ ಮಾತಾಡ್ತಿದ್ದೀವಿ ಅಂತ ನಾವು ಹೇಳ್ಬೋದು. ಆದರೆ ರಾಜಕಾರಣದಲ್ಲಿ ಯಾವುದೂ ಕೂಡ ಹೈಪೋಥೆಟಿಕಲ್ ಅಲ್ಲ. ಒಂದು ವಾರದ ಹಿಂದಷ್ಟೇ ನನಗೆ KMF ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಗೋಗರ್ದಂಥ ಸದಾನಂದ ಗೌಡರು 1 ವಾರದ ಬಳಿಕ ರಾಜ್ಯದ ಮುಖ್ಯಮಂತ್ರಿಯಾಗಿ KMF ಅಧ್ಯಕ್ಷ ಸ್ಥಾನವನ್ನೇ ನೇಮಕಾತಿ ಮಾಡಿದಂಥ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ಹೀಗಾಗಿ ಮುಂದೆ ಆಗು ಹೋಗುವ ವಿಚಾರಗಳನ್ನು ನೋಡ್ತಾ ಇದ್ರೆ ಒಂದು ಲಕ್ಷಣಗಳಂತೂ ಆ ಥರ ವಾತಾವರಣಗಂತೂ ಖಂಡಿತವಾಗ್ಲೂ ಕಂಡು ಬರ್ತಾ ಇದೆ. ಮುಂದಿನ 2 ತಿಂಗಳು ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಹೊಸ ಹೊಸ ಬೆಳವಣಿಗೆಗಳು, ಹೊಸ ಹೊಸ ರಾಜಕಾರಣಗಳು, ಅಸಲಿ ಆಟಗಳು ಶುರುವಾಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ರಂಗನಾಥ್. ನೋಡೋಣ, ನೆಲೆ ಕಂಡುಕೊಳ್ಳೋರು ಯಾರು, ಮುನ್ನೆಲೆಗೆ ಬರುವಂಥವ್ರು ಯಾರು, ಮೂಲೆ ಗುಂಪು ಆಗುವಂಥವ್ರು ಯಾರು, ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಿಬಿಡುತ್ತೆ ಅನ್ನುವಂಥದ್ದು ನೀವು ಬಹಳ ನೋಡಿರುವಂಥ ಸಂಗತಿ. ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಒಂದಷ್ಟು ಜನ ಲಾಯರ್ಗಳ ಜೊತೆ ಮಾತಾಡಿದ್ದಾರೆ, ಲಾಯರ್ಗಳು ಕೂಡ ಅವ್ರ ಜೊತೆಗಿದ್ದಾರೆ. ಶಿವಪ್ರಸಾದ್, ನಿಮ್ಮ ಮಾತನ್ನು ಮುಂದುವರಿಸಿ. ರಂಗನಾಥ್, ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ 2 ಅಂಶಗಳು ಹೈಕೋರ್ಟ್ನ ಮುಂದಿತ್ತು. ಆ 2 ಅಂಶಗಳ ಬಗ್ಗೆ ಮಾತನಾಡೋದಾದ್ರೆ 17A ಅಡಿಯಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಬಹುದಾ ಅನ್ನೋ ವಿಚಾರ ಪ್ರಮುಖವಾಗಿ ಚರ್ಚೆ ಆಗ್ತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೆಹಲಿಯಿಂದ ವಕೀಲರು ಕೂಡ ಆಗಮಿಸಿ ಅಭಿಷೇಕ್ ಮನು ಸಿಂಘ್ವಿ ಆದಿಯಾಗಿ ಶಶಿಕಿರಣ್ ಶೆಟ್ಟಿ ಆದಿಯಾಗಿ ಎಲ್ಲರೂ ಕೂಡ ತಮ್ಮ ಸುದೀರ್ಘ ವಾದವನ್ನು ಕೂಡ ಮಂಡಿಸಿದ್ರು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಇದರ ಅವಲೋಕನವನ್ನು ನಡೆಸಿ ವಾದ ವಿವಾದಗಳನ್ನು ಆಲಿಸಿದಂತ ಹೈಕೋರ್ಟ್ ಪೀಠ ಈಗಾಗಲೇ ಸಿಎಂ ಸಿದ್ದರಾಮಯ್ಯರವರ ಅರ್ಜಿಯನ್ನ ವಜಾಗೊಳಿಸಿರ್ತಕ್ಕಂಥದ್ದು. ಅಂದ್ರೆ ಈ ಮುಂದಿನ ಪ್ರಕ್ರಿಯೆಗಳು ಟ್ರಯಲ್ ಕೋರ್ಟ್ನಲ್ಲಿ ಶುರುವಾಗಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡೋದ್ರ ಕುರಿತು ನಿರ್ಧಾರವನ್ನು ಮಾಡಲಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ನಿಂದ ಆದೇಶದ ಪ್ರತಿಯನ್ನು ಪಡೆದುಕೊಂಡಿರ್ತಕ್ಕಂಥ ದೂರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, TJ ಅಬ್ರಹಾಂ ಅವರಾಗಿರ್ಬೋದು, ಇಬ್ರು ಕೂಡ ನಾಳೆ ಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಬರಲಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಭಾವವನ್ನು ಬಳಸಿ ಮೂಡ ಹಗರಣದಲ್ಲಿ ತಮ್ಮವನ್ನು ಬಳಸಿದ್ದಾರೆ ಅನ್ನೋದು ಪ್ರಮಾಪಸಿ ಏನಿದೆ. ಇದು ಮೇಲ್ನೋಟಕ್ಕೆ ಕಂಡು ಬಂದಿರಲಿಲ್ಲ. ಇಡೀ ಆರೋಪ ಒಟ್ಟಾರೆಯಾಗಿ ಸಾಂವಿಧಾನಿಕ ಹುದ್ದೆಯಾಗಿರ್ತಕ್ಕಂಥ ರಾಜ್ಯಪಾಲರ ಹುದ್ದೆಯನ್ನು ಅವರ ವಿಚಾರವನ್ನು ಪ್ರಶ್ನೆಯನ್ನು ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ವಿರೋಧ ಆಗಿರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ವಿರುದ್ಧ ದೂರನ್ನು ನೀಡಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಅನುಮತಿಯನ್ನು ಕೇಳಿ ಹಂತದಲ್ಲಿ ಈಗಾಗಲೇ ದೂರುದಾರರಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬೋದು. ಹೈಕೋರ್ಟ್ ಈಗಾಗಲೇ ಏಕಸದಸ್ಯಕ್ಕಂತ ಆದೇಶ ಇದೆ. ಅರ್ಜಿಯನ್ನು ಸಾರಾಸಗಟಾಗಿ ವಜಾವನ್ನ ಮಾಡಿರ್ತಕ್ಕಂಥದ್ದು. ನಂತರದ ದಿನಗಳಲ್ಲಿ ಈಗಾಗಲೇ ಮುಂದೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಮೇಲ್ಮನವಿನ ಪ್ರಾವಿಷನ್ ಕೂಡ ಇರ್ತಕ್ಕಂಥದ್ದು. ಆ ಬಳಿಕ ಕೋರ್ಟ್ ನಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡಬಹುದಾಗಿದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17A ಅಡಿಯಲ್ಲಿ ಕ್ರಮವನ್ನು ಜರುಗಿಸುವ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ
ಈಗಾಗಲೇ ಹೈಕೋರ್ಟ್ ವಿಸ್ತಾರವಾಗಿ ಆದೇಶದಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಅನುಮತಿಯನ್ನು ಖಾಸಗಿ ವ್ಯಕ್ತಿ ಕೂಡ ದೂರದಾರ ಕೇಳಬಹುದು ಅಲೋನ ಮಾಡಿರ್ತಕ್ಕಂಥ ಒಟ್ಟಾರೆಯಾಗಿ ಈ ಹಂತದಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗಿದೆ ಅಂತ ಅನುಮತಿಗಳ ಕುರಿತಂತೆ ವಿಶೇಷ ನ್ಯಾಯಾಲಯ ಒಂದು ಕೇಸ್ ಧನ್ಯವಾದ ಶಿವಪ್ರಸಾದ್.